ನಿಮ್ಮ ಹತ್ರ ಚರ್ಚೆ ಆದ್ಮೇಲೆ ಬಿಜೆಪಿಯವರು ಎಲ್ಲರೂ ಕೂಡ ನಿಮ್ಮ ಮೇಲೆ ಹೇಳಿದ್ದಾರೆ. ಒಂದು RSS ಅನ್ನ ಬ್ಯಾನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಂದು. RSS ಗೆ ಬ್ಯಾನ್ ಮಾಡಬೇಕು ಅಂತ ಹೇಳಿ ಹೇಳಿದ್ದೀನಿ. ಸರ್ಕಾರಿ ಮೈದಾನಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅಲೌ ಮಾಡಬಾರ್ದು ಅಂತ ಹೇಳಿದ್ದೀನಿ. ನಾನು ಹೇಳ್ತಾ ಇಲ್ವ ಇದು ನಿಜವಾಗ್ಲೂ ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ದಿದ್ರೆ BJP ನಾಯಕರ ಮಕ್ಕಳು ಯಾಕೆ ಅಳವಡಿಸ್ಕೊತಾ ಇಲ್ಲ? ಇವರು ದೇಶಭಕ್ತಿ ಬಗ್ಗೆ ಇಷ್ಟೇ ಕಾಳಜಿ ಇದ್ದಿದ್ರೆ 55 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ಬಾವುಟ ಹಾರಿಸ್ಲಿಕ್ಕೆ ಅವ್ರ ಹೆಡ್ ಕ್ವಾರ್ಟರ್ನಲ್ಲಿ. ಆಯ್ತು, ಎಲ್ಲನೂ ಬಿಟ್ಬಿಡಿ ಸರ್. ಅವ್ರ ರಿಜಿಸ್ಟ್ರೇಷನ್ ಆಗಿದೆಯಾ? ಆ ರಿಜಿಸ್ಟ್ರೇಷನ್ ಒಂದು ಕಾಪಿ ಕೊಡಿಸ್ಬಿಡಿ ನನಗೆ. ಹೌದಪ್ಪ, ದಿಸ್ ಈಸ್ ಅ NGO ದಟ್ ಈಸ್ ರಿಜಿಸ್ಟರ್ಡ್ ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಥವಾ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್, ಯಾವುದೋ ಒಂದು ಸ್ಟೇಟ್ ಗೌರ್ಮೆಂಟ್ನಲ್ಲಿ ರಿಜಿಸ್ಟರ್ ಆಗಿರಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಆಗಿದೆಯಾ, ಕರ್ನಾಟಕದಲ್ಲಿ ಆಗಿದೆಯಾ, ಎಲ್ಲಾಗಿದೆ ಕೊಡಲಿ. ಯಾರು ಬೇಡ ಅಂತ ಇದ್ದಾರೆ? ಅವರಿಗೆ ನೋಡಿ, ನಾನು ಹೇಳ್ತಾ ಇಲ್ವಾ ಇವರೇ, ಎಲ್ಲಿ ಅವರಿಗೆ ಯಾವಾಗ ಅವರಿಗೆ ಎಲೆಕ್ಷನ್ ಗೆಲ್ಲಬೇಕು, ಯಾವಾಗ ಅವ್ರಿಗೆ ಪ್ರಮೋಷನ್ ಬೇಕು, ಆವಾಗ RSS ಅಂತ ಹೇಳ್ತಾರೆ. ಮಿಕ್ಕಿದ ಟೈಮ್ನಲ್ಲೆಲ್ಲ ಎಷ್ಟು ಜನ ಇವ್ರು ಗಣವೇಶ ಹಾಕೊಂಡು ಹೊರಡ್ತಾರೆ ಹೇಳಿ ಸರ್? ನೋಡಿದ್ದೀರಾ ನೀವು? ನಮ್ಮ ಅಸೆಂಬ್ಲಿನಲ್ಲಿರುವಂಥ MLAಗಳು ಎಷ್ಟು ಜನ? ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರ ಸರ್? ತಾವು ಗಣವೇಶ ಹಾಕೊಂಡು ಗಾಂಧೀಜಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಿಮಗೆ? ಅಂದರೆ ಅವ್ರ ಇತಿಹಾಸನೇ ಗೊತ್ತಿಲ್ಲ ಅವರಿಗೆ. ಗಾಂಧೀಜಿಯವ್ರು ಕೊಂದವರು ಇವತ್ತು ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಈ ತತ್ವ ಸಿದ್ಧಾಂತದಲ್ಲಿ ಯಾವಾಗಲೂ ಕೂಡ ಕೋಮದ ವಿಷ ಬೀಜವನ್ನು ಬಿತ್ತದೇ ಅವ್ರದ್ದು ತತ್ವ ಸಿದ್ಧಾಂತ. ನಮ್ಮಲ್ಲಿ ಒಡಕು ಸೃಷ್ಟಿ ಮಾಡಬೇಕು, ಆಳಬೇಕು ಅಷ್ಟೇ. 2002ರಲ್ಲಿ ಖರ್ಗೆ ಅವರು ಇದಾದಾಗ ಗೃಹ ಸಚಿವರಾದಾಗ ಒಂದು ಭೇಟಿ ಕೊಟ್ಟಿದ್ರು. ಅದೇ ನಾನು ಹೇಳ್ತಾ ಇಲ್ಲ ನೋಡಿ, ಇವರು ಸುಳ್ಳು ಸೃಷ್ಟಿ ಮಾಡೋದ್ರಲ್ಲಿ ನಿಪುಣರಿದ್ದಾರೆ. PhD ತಗೊಂಡಿದ್ದಾರೆ ಇವರು. ಆವಾಗ 2002ರಲ್ಲಿ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ರು. ಶಿವಾಜಿನಗರ್ನಲ್ಲಿ ಇವ್ರದ್ದು ಒಂದು ಸಮಾವೇಶ ನಡೀತಾರೆ. ಪೀಸ್ ಕಮಿಟಿ ಮೀಟಿಂಗ್ ಆದಮೇಲೆ ಅವರು ಅಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ತಾಕೀತು ಮಾಡಿದರು. ನೀವೆಲ್ಲ ಏನಾದರೂ ಕೋಮ ಗಲಭೆಗಳು ಮಾಡಿದ್ರೆ ನಿಮಗೆಲ್ಲ ಒಳಗಾಕಬೇಕಾಗುತ್ತೆ ಅಂದ್ಬಿಟ್ಟು ಅವರು ನಮ್ಮ ಆವಾಗಿನ ಸಿಟಿ ಕಮಿಷನರ್ ಸಾಂಗ್ಲಿಯಾನ ಅವರು ಅಲ್ಲಿ ಫೋಟೋ ನೋಡಿದ್ರೆ ನಿಮ್ಮ ರೋಷನ್ ಬೇಗ್ ಅವರಿದ್ದಾರೆ, ಆವಾಗಿನ ಶಾಸಕರಿದ್ದರು. ಮತ್ತು ನಿಮ್ಮ ಸರಡ್ಗಿ ಅವರು ಆವಾಗಿನ ಕಲಬುರ್ಗಿ MP ಅವರಿದ್ದಾರೆ. ಮತ್ತು ಹಿಂದೆಗಡೆ ನೋಡಿದ್ರೆ ನೀವು ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದಾರೆ ಯೂನಿಫಾರ್ಮ್ನಲ್ಲಿ. ಸೊ ಇವರು ಯಾವುದೋ ಒಂದು ಫೋಟೋ ತೊಗೊಂಡು ಇವರು RSS ಶಾಖೆಗೆ ಹೋಗಿದ್ದಾರೆ ಅಂತ ಹೇಳತ್ತಾರ. ಆಯ್ತು, ಇವ್ರು ಕರೆದಿದ್ರೆ ಯಾವನ್ನ ಕೊಡೋಕೆ ಹೇಳಿ, ಇನ್ವಿಟೇಷನ್ ಕೊಟ್ಟು ತೋರಿಸ್ಲಿ ನನಗೆ, ಖರ್ಗೆ ಅವ್ರಿಗೆ ಹಿಂಗೆ ಕರೆದಿದ್ರು ಅಂತ. ಅಥವಾ ಇವ್ರು ಸ್ವಪ್ರೇರಣೆಯಿಂದ ಹೋಗೋಕ್ಕಾಗ್ತದೆ ಖರ್ಗೆ ಸಾಹೇಬಲ್ಲಿ? ಆ್ಯಸ್ ಅ ಹೋಮ್ ಮಿನಿಸ್ಟರ್ ಹೋಗಿ ತಾಕೀತು ಮಾಡಿ ಬಂದಿದ್ದಾರೆ. ಯಾಕಂದರೆ ಅಲ್ಲಿ ಶಿವಾಜಿನಗರ್ನಲ್ಲಿ ನಡೀತಾ ಇತ್ತು ಅವಾಗ. ಇವರೆಲ್ಲ ಮಿಸ್ಚೀಫ್ ಮಾಡಬಾರ್ದು ಅಂದ್ಬಿಟ್ಟು ಹೋಗಿ ಬಂದಿರೋದು. ಅದಕ್ಕೂ ಹೇಳಿದ್ದೀನಿ ನಾನು, ತೋರಿಸಿದ್ದೀನಲ್ಲ ಇವತ್ತು. ಕೇರಳದಲ್ಲಿ ಒಬ್ಬ RSSಗೆ ಹೋಗ್ತಾ ಇದ್ದಂತ ನೋಡಿ, ಆ ಯುವಕನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, RSSನಲ್ಲಿ ಅವರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು. ಆಮೇಲೆ ಇದು ಬರೇ ಅಲ್ಲಲ್ಲ, ಇಲ್ಲೂ ಕೂಡ ಏನು ಅವ್ರ ಹೆಸರು ಸರಿಯಾಗಿ ನೆನ್ಪು ಬರ್ತಾ ಇಲ್ಲ, ಹನುಮಾನ್ ಗೌಡನೋ ಹನುಮೇಗೌಡ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ. ಯಾವ ರೀತಿ ಇವರು ಲೈಂಗಿಕ ಕಿರುಕುಳ ಕೊಡ್ತಾರೆ RSSನವರು ಅಂದ್ಬಿಟ್ಟು. ನಾವು ಹೇಳ್ತಾ ಇದ್ದೀವಲ್ಲ ಸರ್, ಇದು ಸಂಘಟನೆ ಇಸ್ ದ ಮೋಸ್ಟ್ ಸೀಕ್ರೆಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. ಏನಕ್ಕೆ ಅಷ್ಟು ಸೀಕ್ರೆಸಿ? ಯಾರು ಇವರೆಲ್ಲ ಸರ್? ಮೋಹನ್ ಭಾಗವತ್ ಅವರ ಸ್ಪೀಚು ಯಾಕೆ ಸರ್ ಲೈವ್ ಟೆಲಿಕಾಸ್ಟ್ ಆಗಬೇಕು? ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ? RSS ಅವರ ಕಾಂಟ್ರಿಬ್ಯೂಷನ್ ಏನಿದೆ? 100 ವರ್ಷದಲ್ಲಿ 10 ಪ್ರಮುಖವಾದಂಥ ಕಾಂಟ್ರಿಬ್ಯೂಷನ್ ಹೇಳ್ಬಿಡ್ಲಿ ಸಾಕು. ಇಷ್ಟೊಂದು ಎಡಿಟೋರಿಯಲ್ಗಳು ಬರ್ತಾ ಇವೆ ಅಲ್ಲ, ಒಬ್ಬರನ್ನ ಹೌದಪ್ಪ ನಾವು ಇಂಥ ಹೀಗೆ ಮಾಡಿದ್ದೀವಿ, ನಾವು ಸ್ವಾತಂತ್ರ್ಯಕ್ಕೆ ನಾವು ನಮ್ಮ ರಕ್ತವನ್ನು ಕೊಟ್ಟಿದ್ದೀವಿ, ಬೆವರು ಸುರಿಸಿದ್ದೀವಿ, ದೇಶ ಕಟ್ಟಕ್ಕೆ ನಾವು ಇದು ಮಾಡಿದ್ದೀವಿ, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ನಾವು ಇಂಥ ಕ್ರಮ ತಗೊಂಡಿದ್ದೀವಿ. ಮಾಡಿದ್ದಾರ ಸರ್? ನೋಡಿ, BJP ಪಾರ್ಟಿ ಏನಿದೆ RSS ಕೈಗೊಂಬೆ. RSS ತೆಗೆದ್ಬಿಟ್ರೆ BJPನೇ ಇಲ್ಲ. BJP ಇಸ್ ನಿಲ್, ಶೂನ್ಯ ವಿತೌಟ್ RSS. ಆ್ಯಂಡ್ RSS ಈಸ್ ಝೀರೋ ವಿತೌಟ್ ರಿಲಿಜಿಯನ್. ನೋಡಿ, ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, RSSನ ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ. ಆ ತತ್ವದಲ್ಲಿ
ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ. ಸಂವಿಧಾನ ಇಲ್ಲ ಅಂದರೆ ನಾವಿಲ್ಲ. ಲೆಕ್ಕ ಹಾಕಿ ಸರ್, ಕರಾವಳಿನಲ್ಲಿ ಯಾರ್ಯಾರು RSSಗೆ ಬಲಿಯಾಗಿದ್ದಾರೆ, ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ, BJP ಮಕ್ಕಳ ಬಲಿಯಾಗಿರೋದು ಬಡವರು, ಹಿಂದುಳಿದ ವರ್ಗದವರು, ದಲಿತರು. ಸೊ ಇದೇನು ಬ್ರೈನ್ ವಾಷಿಂಗ್ ಆಗ್ತಾ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು. ಬೇರೆ ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ನೀವು? ಬೇರೆ ಸಂಘಟನೆಗಳು ಪಥಸಂಚಲನ ಮಾಡುವಾಗ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತಾರಾ? ಇಲ್ಲ, ಪ್ರಚೋದನೆ ಆಗಿ ಬಿಂಬಿಸ್ತಾರೆ ಎಲ್ಲರೂ. ದಲಿತ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ? ಹಿಂದುಳಿದ ವರ್ಗದ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ? ಇವ್ರೇನ್ರಿ ಸ್ಪೆಷಲ್ಲು? ಏನಕ್ಕೆ? ಆದ್ರಿಂದಾನೆ ಏನಿದ್ರು ಒಂದು ನಾನು ಹೇಳ್ದಂಗೆ, ಇಫ್ ದೇ ಆರ್ ಅನ್ NGO, ಪ್ಲೀಸ್ ಶೋ ಮಿ ಎ ರಿಜಿಸ್ಟರ್ಡ್ ಕಾಪಿ. ಸಿಂಪಲ್ ಆಸ್ ದ್ಯಾಟ್. ಇವ್ರದ ಹೌ ಆರ್ ದ ಗೆಟಿಂಗ್ ಫಂಡೆಡ್? ಇವ್ರ ಫಂಡಿಂಗ್ ಮೆಕ್ಯಾನಿಸಮ್ ಏನು? ಹೆಂಗೆ ಸರ್ ಇವರು 300 ಕೋಟಿ 400 ಕೋಟಿ ರೂಪಾಯಿ ಆಸ್ತಿಗಳು ಮಾಡ್ಕೊತಾ ಇದ್ದಾರೆ? ಡೆಲ್ಲಿನಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟ ಸಾಮರ್ಥ್ಯ ಎಲ್ಲಿಂದ ಬಂತು ಸರ್? ಆರ್ಥಿಕ ನೆರವು ಎಲ್ಲಿಂದ ಬಂತು ಅವರಿಗೆ? ಆದ್ರಿಂದ ಇದು ಈ ವ್ಯವಸ್ಥೆಯಲ್ಲಿ ನಾವು ಸುಧಾರಣೆ ಕಾಣಬೇಕು, ಆರ್ಥಿಕವಾಗಿ ನಾವು ಪ್ರಗತಿ ಕಾಣಬೇಕು, ಸಮಾಜದಲ್ಲಿ ಸಮಾನತೆ ಬರಬೇಕು ಅಂದರೆ ಇಂಥ ಸಂಘಟನೆಗಳು ಸಮಾಜದಿಂದ ದೂರ ಇರಬೇಕು. ನೆಹರು, ಇಂದಿರಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಕೂಡ ಇಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು. ನೋಡಿ, ಪಟೇಲ್ ಅವರು ಬ್ಯಾನ್ ಮಾಡಿದ್ರು. ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಹೇಳಿ RSS ಅವರಿಗೆ, ಬಂದು ಕೈಕಾಲು ಬಿದ್ದರು. ವಿ ವಿಲ್ ಫಾಲೋ ದ ಯೂನಿಯನ್ ಗವರ್ಮೆಂಟ್ ಡಿಕ್ಟಾಟ್ ಆನ್ ದ ನ್ಯಾಷನಲ್ ಫ್ಲಾಗ್, ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲಾಗ್ ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ದು. ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆಸ್ ಅ ಹೋಮ್ ಮಿನಿಸ್ಟರ್. ಲೆಕ್ಕ ಹಾಕಿ ಸರ್, ಕರಾವಳಿನಲ್ಲಿ ಯಾರ್ಯಾರು RSSಗೆ ಬಲಿಯಾಗಿದ್ದಾರೆ, ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ, BJP ಮಕ್ಕಳ ಬಲಿಯಾಗಿರೋದು ಬಡವರು, ಹಿಂದುಳಿದ ವರ್ಗದವರು, ದಲಿತರು. ಸೊ ಇದೇನು ಬ್ರೈನ್ ವಾಷಿಂಗ್ ಆಗ್ತಾ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು. ಬೇರೆ ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ನೀವು? ಬೇರೆ ಸಂಘಟನೆಗಳು ಪಥಸಂಚಲನ ಮಾಡುವಾಗ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತಾರಾ? ಇಲ್ಲ, ಪ್ರಚೋದನೆ ಆಗಿ ಬಿಂಬಿಸ್ತಾರೆ ಎಲ್ಲರೂ. ದಲಿತ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ? ಹಿಂದುಳಿದ ವರ್ಗದ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ? ಇವ್ರೇನ್ರಿ ಸ್ಪೆಷಲ್ಲು? ಏನಕ್ಕೆ? ಆದ್ರಿಂದಾನೆ ಏನಿದ್ರು ಒಂದು ನಾನು ಹೇಳ್ದಂಗೆ, ಇಫ್ ದೇ ಆರ್ ಅನ್ NGO, ಪ್ಲೀಸ್ ಶೋ ಮಿ ಎ ರಿಜಿಸ್ಟರ್ಡ್ ಕಾಪಿ. ಸಿಂಪಲ್ ಆಸ್ ದ್ಯಾಟ್. ಇವ್ರದ ಹೌ ಆರ್ ದ ಗೆಟಿಂಗ್ ಫಂಡೆಡ್? ಇವ್ರ ಫಂಡಿಂಗ್ ಮೆಕ್ಯಾನಿಸಮ್ ಏನು? ಹೆಂಗೆ ಸರ್ ಇವರು 300 ಕೋಟಿ 400 ಕೋಟಿ ರೂಪಾಯಿ ಆಸ್ತಿಗಳು ಮಾಡ್ಕೊತಾ ಇದ್ದಾರೆ? ಡೆಲ್ಲಿನಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟ ಸಾಮರ್ಥ್ಯ ಎಲ್ಲಿಂದ ಬಂತು ಸರ್? ಆರ್ಥಿಕ ನೆರವು ಎಲ್ಲಿಂದ ಬಂತು ಅವರಿಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.